ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಸಿ. ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುತ್ತದೆ. ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗುತ್ತದೆ. ಈಗ ಅಂಡಾಣುವಿನ ಜೊತೆ ವೀರ್ಯಾಣು ಸೇರ್ಕೊಂಡು ನಿಷೇಚನಗೊಂಡಿದ್ರೆ ಅದನ್ನ ಫಲಿತ ಅಂಡಾಣು ಅಂತ ಕರಿತೀವಿ. ಈಗ ಆ ಫಲಿತ ಅಂಡವನ್ನ ಬರಮಾಡಿಕೊಳ್ಳಿಕ್ಕೆ ಪ್ರತಿ ತಿಂಗಳು ಗರ್ಭಕೋಶ ತನ್ನನ್ನು ತಾನ ಸಜ್ಜುಗೊಳಿಸಿಕೊಳ್ಳುತ್ತೆ. ಹೇಗೆ ಸಜ್ಜುಗೊಳಿಸಿಕೊಳ್ಳುತ್ತೆ ಅಂದ್ರೆ ಅದರ ಒಳಸ್ತರಿಯು ದಪ್ಪವಾಗಿ ಈ ರೀತಿ ಸ್ಪಂಜಿನಂತಾಗುತ್ತದೆ. ಒಂದು ವೇಳೆ ಅಂಡ ಫಲಿತಗೊಂಡರೆ ಅದರ ನೆಕ್ಸ್ಟ್ ಆ ಭ್ರೂಣದ ಬೆಳವಣಿಗೆಗೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗಿರುತ್ತದೆ. ಅಂಡವು ಫಲಿತಗೊಳ್ಳದೇ ಇದ್ದಲ್ಲಿ ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನು ಋತುಚಕ್ರ ಎನ್ನುವರು. ಅಂಡ ಒಂದು ವೇಳೆ ಫಲಿತಗೊಳ್ಳದೇ ಇದ್ರೆ ಈ ಒಳಸ್ತರಿ ಏನಾಗುತ್ತೆ, ಇದರ ಅಗತ್ಯ ಇರೋದಿಲ್ಲ. ಇದು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನ ಋತುಚಕ್ರ ಅಂತ ಕರೆಯಲಾಗುತ್ತೆ. ಥ್ಯಾಂಕ್ ಯು.